ಫ್ರೆಂಡ್ಸ್, ನೀವೇನಾದರೂ ಬ್ಯಾಂಕಿಂಗ್ ಸೆಕ್ಟ್ರಲ್ಲಿ ಜಾಬ್ನ ಸರ್ಚ್ ಮಾಡ್ತಾ ಇದ್ರೆ ಸ್ನೇಹಿತರೆ, ಸೊ ನಿಮಗಾಗಿ ಇಲ್ಲಿ ಒಂದು ಇನ್ಫಾರ್ಮೇಷನನ್ನು ಕೊಡ್ತಾ ಇದ್ದೀನಿ. ಚಿಕ್ಕಮಗಳೂರು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿಯಮಿತ ಇವರ ವತಿಯಿಂದ 85 ಹುದ್ದೆಗಳಿಗೆ ಅರ್ಜಿಯನ್ನು ಆನ್ಲೈನ್ ಮುಖಾಂತರ ಕಾಲ್ ಮಾಡಿದ್ದಾರೆ ಸ್ನೇಹಿತರೆ. ಸೊ ಬನ್ನಿ ಇದಕ್ಕೆ ಸಂಬಂಧಪಟ್ಟಂಥ ಸಂಪೂರ್ಣವಾದಂಥ ಮಾಹಿತಿನ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ತಾವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ನೋಡ್ತಾ ಇದ್ದರೆ ವಿಡಿಯೋಗೊಂದು ಲೈಕ್ನ ಕೊಡಿ ಅಂತ ಹೇಳ್ತಾ, ಫ್ರೆಂಡ್ಸ್, ನೀವಿಲ್ಲಿ ನೋಡ್ತಾ ಇರುವಂಥದ್ದು ಒಂದು ಪತ್ರಿಕಾ ಪ್ರಕಟಣೆಯನ್ನು ಚಿಕ್ಕಮಗಳೂರು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಅವರು ಹೊರಡಿಸಿದ್ದಾರೆ. ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಕಾಲ್ ಮಾಡಿದ್ವಿ ಅಂತ ಹೇಳ್ತಾರೆ. ಸೊ ನೀವು ಈ ಒಂದು ಅಧಿಕೃತ ನೋಟಿಫಿಕೇಷನ್ ಬೇಕು ಅಥವಾ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ www.chikkamangaluru.dccbank.com ಹೋಗಿದ್ದೆ ಆದರೆ ನಿಮಗೆ ಎಲ್ಲ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಮತ್ತು ಅಲ್ಲೇ ನೀವು ಆನ್ಲೈನಲ್ಲಿ ಅಪ್ಲಿಕೇಶನನ್ನು ಹಾಕಬೇಕಾಗಿರುತ್ತೆ. ಸೊ ಯಾವೆಲ್ಲ ಪೋಸ್ಟ್ಗಳು ಅಂತ ನೀವು ಕೇಳಿದ್ದೆ ಆದರೆ ನೋಡಿ, ಸಹಾಯಕ ವ್ಯವಸ್ಥಾಪಕರು ಬಂದು 4 ಪೋಸ್ಟ್ಗಳಿದ್ದಾವೆ. ಅಸಿಸ್ಟೆಂಟ್ ಮ್ಯಾನೇಜರು, ಇದಕ್ಕೆ ಸ್ಯಾಲ್ರಿ ಎಷ್ಟು ಅಂತ ನೀವು ಕೇಳಿದ್ದೆ ಆದರೆ ಸೊ ಬೇಸಿಕ್ಕು 36,000 ಇರುತ್ತೆ. ಗ್ರಾಸ್ ಬಂದು 67,550 ರೂಪಾಯಿ ಇರುತ್ತೆ. ಕ್ಯಾಟಗರಿ ವೈಸು ಇಲ್ಲಿ ಪೋಸ್ಟನ್ನು ಅಲಾಟ್ ಮಾಡಿದ್ದಾರೆ ಸ್ನೇಹಿತರೆ ಇಲ್ಲಿ. ಸೊ ನೀವು ನೋಡ್ಕೋಬೋದು ಇಲ್ಲಿ ಇರುವಂತಹ 4 ಪೋಸ್ಟ್ಗಳು ಯಾವ್ಯಾವ ಕಮ್ಯುನಿಟಿಗೆ ಇದೆ ಅಂತೇಳಿ. ಸೊ ನಾನು ವಿಡಿಯೋ ಲೆಂತ್ ಆಗುತ್ತೆ ಅನ್ನೋ ಕಾರಣಕ್ಕೆ ಎಲ್ಲವನ್ನೂ ಹೇಳೋಕ್ಕೆ ಹೋಗ್ತಾ ಇಲ್ಲ, ಹೈಲೈಟ್ಸನ್ನ ಹೇಳ್ತೀನಿ. ಸೊ ನಿಮಗೆ ಬೇಕು ಅಂತ ಹೇಳಿದ್ರೆ ಈ ಒಂದು ವೆಬ್ಸೈಟಲ್ಲಿ ಡೌನ್ಲೋಡ್ ಮಾಡಿಕೊಂಡು ನೋಟಿಫಿಕೇಷನ್ ನೀಟಾಗಿ ಓದಿ ಆನಂತರದಲ್ಲಿ ಅಪ್ಲೈ ಮಾಡಿ. ಸೊ ಇದಕ್ಕೆ ಎಜುಕೇಷನ್ ಕ್ವಾಲಿಫಿಕೇಷನ್ ಅಂತ ಕೇಳಿದ್ದೆ ಆದರೆ ನೀವು ಯೂನಿವರ್ಸಿಟಿಯಿಂದ ಪೋಸ್ಟ್ ಗ್ರಾಜ್ಯುಯೇಷನನ್ನು ಹೊಂದಿರಬೇಕು ಅಂತ ಹೇಳ್ತಾರೆ. ಕನ್ನಡ ಮತ್ತು ಆಂಗ್ಲ ಭಾಷೆಯನ್ನು ಓದೋಕ್ಕೆ, ಬರೆಯೋದಕ್ಕೆ ಮತ್ತು ಮಾತಾಡೋದಕ್ಕೆ ಬರಬೇಕು. ಕಂಪ್ಯೂಟರ್ ಆಪ್ರೇಷನ್ಸು ಮತ್ತು ಅಪ್ಲಿಕೇಶನ್ ಜ್ಞಾನ ಕಡ್ಡಾಯವಾಗಿ ಹೊಂದಿರಬೇಕು ಅಂತ ಹೇಳ್ತಾರೆ. ಪ್ರಥಮ ದರ್ಜೆ ಸಹಾಯಕರು ಅಂತೇಳಿ 18 ಹುದ್ದೆಗಳು ಕಾದಿರುವಂಥದ್ದು. ಇದಕ್ಕೆ ವೇತನ ಎಷ್ಟು ಅಂತ ನೀವು ಕೇಳಿದ್ದೆ ಆದರೆ 27,650 ಬೇಸಿಕ್ ಆಗಿರುತ್ತೆ, 52,650 ಗ್ರಾಸ್ ಸ್ಯಾಲ್ರಿ ಆಗಿರುತ್ತೆ. ಸೊ ಇಲ್ಲಿ ಯಾವ್ಯಾವ ಕ್ಯಾಟಗರಿಗೆ ಪೋಸ್ಟ್ಗಳಿದೆ ಅಂತೇಳಿ ಈ ಒಂದು ಟೇಬಲಲ್ಲಿ ಇಂಡಿಕೇಟ್ ಮಾಡುತ್ತೆ, ನೀವು ಅದನ್ನು ನೋಡ್ಕೊಳ್ಳಿ. ಶೈಕ್ಷಣಿಕ ವಿದ್ಯಾರ್ಹತೆ ಏನು ಅಂತ ಕೇಳಿದ್ದೆ ಆದರೆ ನೀವು ವಿಶ್ವವಿದ್ಯಾನಿಲಯದಿಂದ ಪದವಿಯನ್ನು ಹೊಂದಿರಬೇಕು ಅಂತ ಹೇಳ್ತಾರೆ. ಸೇಮ್ ಕನ್ನಡ ಮತ್ತು ಆಂಗ್ಲ ಭಾಷೆಯನ್ನು ಓದೋಕ್ಕೆ, ಬರೆಯೋಕ್ಕೆ ಮತ್ತು ಮಾತಾಡೋದಕ್ಕೆ ಬರಬೇಕು. ಕಂಪ್ಯೂಟರ್ ಆಪ್ರೇಷನ್ನು, ಅಪ್ಲಿಕೇಶನ್ ಜ್ಞಾನ ಕಡ್ಡಾಯವಾಗಿ ಹೊಂದಿರಬೇಕು ಅಂತ ಹೇಳ್ತಾರೆ. 3ನೇ ಹುದ್ದೆ ಬಂದು ಕಿರಿಯ ಸಹಾಯಕರು ಅಂತೇಳಿ ಜೂನಿಯರ್ ಅಸಿಸ್ಟೆಂಟು. ಇದು ತುಂಬ ಜಾಸ್ತಿ ಇದೆ ಹುದ್ದೆಗಳು, 53 ಹುದ್ದೆಗಳಿರುವಂಥದ್ದು ಸ್ನೇಹಿತರೆ. ನೀವು ಇದಕ್ಕೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇದಕ್ಕೆ ವೇತನ ಶ್ರೇಣಿ ಬಂದು 21,400 ರೂಪಾಯಿಂದ 42,000 ಗ್ರಾಸ್ ಇರುತ್ತೆ. ಸೊ ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಪೋಸ್ಟ್ಗಳಿದೆ ಅಂತೇಳಿ ಈ ಟೇಬಲಲ್ಲಿ ತೋರಿಸಿದ್ದಾರೆ, ಅದನ್ನು ನೋಡ್ಕೊಂಡು. ಎಜುಕೇಷನ್ ಕ್ವಾಲಿಫಿಕೇಷನ್ ಅಂತ ಕೇಳಿದ್ದೆ ಆದರೆ ಸೊ ನೀವು ಪದವಿಯನ್ನು ಹೊಂದಿರಬೇಕು ಅಂತ ಹೇಳ್ತಾರೆ. ಕನ್ನಡ ಮತ್ತು ಆಂಗ್ಲ ಭಾಷೆನ ಓದೋಕ್ಕೆ, ಬರೆಯೋದಕ್ಕೆ ಮತ್ತು ಮಾತಾಡೋದಕ್ಕೆ ಬರಬೇಕು. ಕಂಪ್ಯೂಟರ್ ಜ್ಞಾನ ಕಡ್ಡಾಯ ಅಂತ ಹೇಳ್ತಾರೆ. ಹಾಗೆ 4ನೇ ವಿಧದ ಹುದ್ದೆಗಳು ಯಾವುದು ಅಂತ ಕೇಳಿದ್ದೆ ಆದರೆ ಡಿ ಗ್ರೂಪ್ ಹುದ್ದೆಗಳು ಅಥವಾ ಸಹಾಯಕರು, ಅಟೆಂಡರ್ ಅಂತ ಏನು ಕರಿತೀವಲ್ಲ, ಅದು ಕೂಡ ಖಾಲಿರುವಂಥದ್ದು. 10 ಪೋಸ್ಟ್ಗಳಿದೆ. ಇದಕ್ಕೆ ಸ್ಯಾಲ್ರಿ ಬಂದು ಬೇಸಿಕ್ಕು 18,600ರಿಂದ 32,600 ರೂಪಾಯಿ ಗ್ರಾಸ್ ಇರುತ್ತೆ. ಸೊ ಯಾವ್ಯಾವ ಕ್ಯಾಟಗರಿಗೆ ಇದೆ ಅಂತೇಳಿ ರೋಸ್ಟ್ರೋ ಇಲ್ಲಿ ಟೇಬಲಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಇವ್ರಿಗೆ ಕ್ವಾಲಿಫಿಕೇಷನು SSLCಯಲ್ಲಿ ನೀವು ಪಾಸಾಗಿರಬೇಕು. ಇವ್ರಿಗೆ ಕನ್ನಡ ಮಾತ್ರ ಕೇಳಿದರೆ ಓದೋದಕ್ಕೆ ಭಾಷೆಯಾಗಿ ಹೊಂದಿರಬೇಕು ಮತ್ತು ಓದೋದಕ್ಕೆ, ಬರೆಯೋದಕ್ಕೆ, ಮಾತಾಡೋದಕ್ಕೆ ಬರಬೇಕು ಅಂತ ಹೇಳ್ತಾರೆ. ಈ ಒಂದು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅಪ್ಲಿಕೇಶನ್ ಫೀಸ್ ಎಷ್ಟು ಅಂತ ನೀವು ಕೇಳಿದ್ದೆ ಆದರೆ ಸಾಮಾನ್ಯ ಅಭ್ಯರ್ಥಿಗಳು 2A 2B 3A 3B ಅವರಿಗೆ 1,500 ರೂಪಾಯಿ ಇರುತ್ತೆ ಅಪ್ಲಿಕೇಶನ್ ಫೀಸು. ಮತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಕ್ಯಾಟಗರಿ 1, ಅಂಗವಿಕಲ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 750 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಇದನ್ನು ನೀವು ಯಾವ ಥರ ಪಾವತಿ ಮಾಡಬೇಕು ಅಂತ ಕೇಳಿದ್ದೆ ಆದರೆ ನೀವು ಅರ್ಜಿ ಶುಲ್ಕವನ್ನು ಏನು ಪೇಮೆಂಟ್ ಯೂಸಿಂಗ್ ನೆಟ್ ಬ್ಯಾಂಕಿಂಗ್ ಮುಖಾಂತರ ಮಾಡ್ಬೋದು, ಅಥವಾ ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡುಗಳು, UPI ಮುಖಾಂತರ ಕೂಡ ನೀವು ಅರ್ಜಿ ಶುಲ್ಕವನ್ನು ಪೇ ಮಾಡ್ಬೋದಾಗಿರುತ್ತೆ. ಇದಕ್ಕೆ ಪೇಮೆಂಟ್ ಗೇಟ್ವೇ ಚಾರ್ಜಸನ್ನು ನೀವು ಪಾವತಿ ಮಾಡಿ ಅಂತ ಹೇಳ್ತಾರೆ. ಈ ಅರ್ಜಿಯ ಶುಲ್ಕವನ್ನು 27/11/2024 ಮಧ್ಯರಾತ್ರಿಯವರೆಗೂ ಕೂಡ ನೀವು ಪೇ ಮಾಡ್ಬೋದಾಗಿರುತ್ತೆ. ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ವಯೋಮಿತಿ ಎಷ್ಟು ಅಂತ ನೀವು ಕೇಳಿದ್ದೆ ಆದರೆ ಸೊ ಎಲ್ಲ ವರ್ಗದವರಿಗೆ ಕನಿಷ್ಠ ವಯೋಮಿತಿ 18 ಆಗಿರುತ್ತೆ, ಆದರೆ ಗರಿಷ್ಠ ವಯೋಮಿತಿ ಮಾತ್ರ ಬದಲಾವಣೆ ಇರುತ್ತೆ. ಸೊ ಗರಿಷ್ಠ ವಯೋಮಿತಿ ಸಾಮಾನ್ಯ ವರ್ಗಕ್ಕೆ 35 ವರ್ಷ, 2A 2B 3A 3B ಅವರಿಗೆ 38 ವರ್ಷ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಕ್ಯಾಟಗರಿ 1 ಅವರಿಗೆ 40 ವರ್ಷ ಗರಿಷ್ಠ ಮಿತಿ ಆಗಿರುತ್ತೆ. ಸೊ ವಯೋಮಿತಿ ಸಡಿಲಿಕೆಯನ್ನು ಇಲ್ಲಿ ಕೆಳಗೆ ಕೊಟ್ಟಿದ್ದಾರೆ, ಅದೊಂದಷ್ಟು ತಾವು ನೋಡ್ಕೊಳ್ಳಿ ಅಂತ ಹೇಳ್ತಾ, ಇದಕ್ಕೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಅಂತ ನೀವು ಕೇಳಿದ್ದೆ ಆದರೆ ನೋಡಿ, ವೆಬ್ಸೈಟಿಗೆ ಹೋಗಿ ಆನ್ಲೈನ್ ಮುಖಾಂತರನೇ ಅರ್ಜಿಯನ್ನು ಸಲ್ಲಿಸಬೇಕು, ಬೇರೆ ಯಾವ ಮೋಡಲ್ಲೂ ಅಕ್ಸೆಪ್ಟ್ ಮಾಡಲ್ಲ ಇದನ್ನು. ಸೊ ನೀವು www.chikkamangaluru.dccbank.com ಹೋಗಿದ್ದೆ ಆದರೆ ಅಲ್ಲಿ ಬ್ಲಿಂಕ್ ಆಗ್ತಿರುತ್ತೆ, ಚಿಕ್ಕಮಗಳೂರು DCC ಬ್ಯಾಂಕ್ ರಿಕ್ರೂಟ್ಮೆಂಟ್ 2024 ಅಂತೇಳಿ. ಅದನ್ನು ಕ್ಲಿಕ್ ಮಾಡಿ ನೀವು ಅಪ್ಲಿಕೇಶನ್ ಹಾಕಬೇಕಾಗಿರುತ್ತೆ. ಏನಾದರೂ ಸಹಾಯವಾಣಿಯ ಸಂಖ್ಯೆ ನಿಮಗೆ ಬೇಕಿತ್ತು ಅಂತ ಹೇಳಿದ್ರೆ
ಅಪ್ಲಿಕೇಶನ್ ಹಾಕುವಾಗ ತೊಂದರೆ ಎದುರಾದರೆ ಈ ಒಂದು ಸಹಾಯವಾಣಿಗೆ ನೀವು ಕರೆಯನ್ನು ಮಾಡ್ಬೋದು. 9036072155 ಈ ಒಂದು ನಂಬರನ್ನು ಬೆಳಿಗ್ಗೆ 10ರಿಂದ 6 ಗಂಟೆವರೆಗೆ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಅವಕಾಶ ಇದೆ. ಹಾಗಾದರೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಪ್ರಾರಂಭಿಕ ದಿನಾಂಕ ಯಾವತ್ತು ಅಂತ ನೀವು ಕೇಳಿದ್ದೆ ಆದರೆ 29/10/2024 ಪ್ರಾರಂಭ ಆಗಿದೆ. ಕೊನೆಯ ದಿನಾಂಕ ಕೇಳಿದ್ದೆ ಆದರೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ 27/11/2024 ಸ್ನೇಹಿತರೆ. ಇನ್ನು ಕೆಲವೇ ದಿನಗಳು ಬಾಕಿ ಇರೋದ್ರಿಂದ ಆದಷ್ಟು ಬೇಗ ಅರ್ಜಿಯನ್ನು ಸಲ್ಲಿಸಿ. ಶುಲ್ಕವನ್ನು ಪಾವತಿ ಮಾಡೋದಕ್ಕೂ ಕೂಡ ಅದೇ ದಿನಾಂಕ ಆಗಿರುತ್ತೆ. ಸೊ ನೀವು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಇಲ್ಲಿ ಕೆಲವೊಂದು ಹಂತಗಳನ್ನು ಹೇಳ್ತಾ ಹೋಗ್ತಾರೆ. ನೀವು ಆ ಹಂತಗಳ ಮುಖಾಂತರನೇ ನೀವು ಈ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ ಸ್ನೇಹಿತರೆ. ಒಟ್ಟು 6 ಹಂತಗಳಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ. ಅದನ್ನು ನೋಡಿಕೊಂಡು ನೀಟಾಗಿ ಅಪ್ಲಿಕೇಶನನ್ನು ಹಾಕಿ ಫ್ರೆಂಡ್ಸ್. ಮತ್ತು ಈ ಒಂದು ಹುದ್ದೆಗಳಿಗೆ ಆಯ್ಕೆಯ ವಿಧಾನ ಯಾವ ಥರ ಇರುತ್ತೆ ಅಂತ ನೀವು ಕೇಳಿದ್ದೆ ಆದರೆ ಸೊ ಇಲ್ಲಿ ಸಹಾಯಕ ವ್ಯವಸ್ಥಾಪಕರ ಹುದ್ದೆಗೆ ಲಿಖಿತ ಪರೀಕ್ಷೆಯನ್ನು ಮಾಡಿಸ್ತೀವಿ. ಒಟ್ಟು 200 ಮಾರ್ಕ್ಸ್ಗಳಿಗಿರುತ್ತೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಯಾವ್ಯಾವ ಸಬ್ಜೆಕ್ಟನ್ನು ಮತ್ತು ಎಷ್ಟು ಅಂಕಗಳಿಗೆ ಇಡಲಾಗಿರುತ್ತೆ ಅಥವಾ ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಇಲ್ಲಿ ತಾವು ಅದನ್ನು ನೋಡ್ಕೋಬೋದಾಗಿರುತ್ತೆ. ಹಾಗೆ ಪ್ರಥಮ ದರ್ಜೆ ಸಹಾಯಕರಿಗೂ ಕೂಡ ಫಸ್ಟ್ ಡಿವಿಷನ್ ಕ್ಲರ್ಕು ಅವ್ರಿಗೂ ಲಿಖಿತ ಪರೀಕ್ಷೆ ಅಂತೆ 200 ಮಾರ್ಕ್ಸ್ ಇರುತ್ತೆ. ಸೊ ಇಲ್ಲಿ ಕನ್ನಡ ಭಾಷೆ ಇರುತ್ತೆ, ಸಾಮಾನ್ಯ ಇಂಗ್ಲೀಷ್ ಭಾಷೆ ಇರುತ್ತೆ, ಸಾಮಾನ್ಯ ಜ್ಞಾನ, ಸಹಕಾರಿ ವಿಷಯ, ಭಾರತದ ಸಂವಿಧಾನ, ಸಹಕಾರಿ ಬ್ಯಾಂಕು ಇವುಗಳಿಗೆ ಸಂಬಂಧಪಟ್ಟಂಥ ಒಂದಷ್ಟು ಕ್ವಶನ್ಗಳಿರುತ್ತೆ. ಒಟ್ಟು 200 ಅಂಕಗಳಿಗೆ ಎಕ್ಸಾಮ್ ಇರುತ್ತೆ ಸ್ನೇಹಿತರೆ. ಹಾಗೆ ಜೂನಿಯರ್ ಅಸಿಸ್ಟೆಂಟ್ಗೂ ಕೂಡ 200 ಮಾರ್ಕ್ಸಿಗೆ ಎಕ್ಸಾಮ್ ನಡೆಯುತ್ತಂತೆ. ಆದರೆ ಅಟೆಂಡರ್ಗಳಿಗೆ ಬಂದಿದ್ದೆ ಆದರೆ ಅವ್ರಿಗೆ ಮಾತ್ರ 100 ಮಾರ್ಕ್ಸಿಗೆ ಎಕ್ಸಾಮ್ ನಡೆಯುತ್ತೆ. ಅದು ಕನ್ನಡ ಭಾಷೆ ಮತ್ತು ಸಾಮಾನ್ಯ ಜ್ಞಾನವನ್ನು ಒಳಗೊಂಡಂತೆ ಬರೀ 100 ಮಾರ್ಕ್ಸ್ಗಳಿಗೆ ಮಾತ್ರ ಎಕ್ಸಾಮನ್ನು ಮಾಡಲಾಗುತ್ತಂತೆ ಸ್ನೇಹಿತರೆ. ಇದಾದಮೇಲೆ ಆಯ್ಕೆಯನ್ನು ಯಾವ ಥರ ಮಾಡ್ತಾರೆ ಅಂದರೆ ಏನು ಲಿಖಿತ ಪರೀಕ್ಷೆಯಲ್ಲಿ ನೀವು ಪಡ್ಕೊಂಡಂಥ ಅಂಕಗಳ ಶೇಕಡಾವಾರು ಆಧಾರದ ಮೇಲೆ 1:5 ಅನುಪಾತದಲ್ಲಿ ಅಭ್ಯರ್ಥಿಗಳನ್ನ ಸಂದರ್ಶನಕ್ಕೆ ಕರೆಯಲಾಗುತ್ತೆ. ಮತ್ತು ಲಿಖಿತ ಪರೀಕ್ಷೆಯಲ್ಲಿ ಪಡೆದಾದಂಥ ಅಂಕಗಳಲ್ಲಿ 85% ಇಳಿಸಿ ಅದನ್ನು ನಾವು ಉಳಿದ ಪ್ರತಿಶತ 15 ಅಂಕಗಳನ್ನು ಸಂದರ್ಶನಕ್ಕೆ ಕೊಡ್ತೀವಿ ಅಂತ ಹೇಳ್ತಾರೆ. ಸೊ ಈ ಒಂದು ಮೆಥಡಲ್ಲಿ ಇವರು ನಿಮ್ಮನ್ನು ಸೆಲೆಕ್ಷನ್ ಮಾಡ್ತಾರೆ. ಹಾಗೆ ಮುಂದೆ ಲಿಖಿತ ಪರೀಕ್ಷೆ ನಡೆಯುವಂಥ ಸ್ಥಳ, ದಿನಾಂಕ, ಇತರೆ ಇನ್ಯಾವುದೇ ನಿಮಗೆ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಿಮಗೆ ನಿಮ್ಮ ಇಮೇಲ್ಗಳಿಗೆ ನಾವು ಕಮ್ಯುನಿಕೇಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಹಾಗಾಗಿ ನಿಮ್ಮ ಇಮೇಲನ್ನು ಭಾಳ ಏನು ವರ್ಕಲ್ಲಿರುವಂಥ ಒಂದು ಇಮೇಲ್ ಅಡ್ರೆಸ್ಸನ್ನು ಕೊಡಿ ಮತ್ತು ಈ ವೆಬ್ಸೈಟಿಗೆ ಹೋಗಿ ನೀವು ಚೆಕ್ ಮಾಡ್ಕೋಬೋದಾಗಿರುತ್ತೆ. ಫ್ರೆಂಡ್ಸ್ ನೋಡಿದ್ರಲ್ಲ, ಇದಾಯಿತು ಚಿಕ್ಕಮಗಳೂರು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಲ್ಲಿ ಕಾಲ್ ಮಾಡಿರುವಂತಹ 85 ವಿವಿಧ ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ಸಂಪೂರ್ಣವಾದಂಥ ಮಾಹಿತಿ. ಸ್ನೇಹಿತರೆ, ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ನ ಕೊಟ್ಟು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ಲರಿಗೂ ಥ್ಯಾಂಕ್ ಯು, ಬಾಯ್ ಬಾಯ್.